ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಇವೆಂಟ್ ಏನು ಇವತ್ತು ಒಂದು ಲಾಂಚ್ ಆಗಿತ್ತು. ಅದರಲ್ಲಿ ಒಂದು ಟೀಸರ್ ಅನ್ನು ಕೂಡ ಲಾಂಚ್ ಮಾಡಲಾಗಿತ್ತು. ಈ ಒಂದು ಲಾಂಚ್ ಸಂದರ್ಭದಲ್ಲಿ ಆ ಒಂದು ಟೀಸರ್ ಏನಿದೆ, ಆ ಒಂದು ಟೀಸರ್ ಎಲ್ಲ ಒಂದು ಕಡೆ ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆ, ಆ ರೀತಿಯಾಗಿ ಒಂದಷ್ಟು ಚಿತ್ರಗಳಿರ್ಬೋದು ಮತ್ತು ಹೆಸರುಗಳು ಮತ್ತು ಅಲ್ಲಿರ್ತಕ್ಕಂಥ ಡೈಲಾಗ್ ಕೂಡ ಕೇಳಿಸಿತ್ತು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಾಸ್ ಸಿನಿಮಾದ ನಾಯಕ ನಟರಾಯ ತನುಷ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಎಲ್ಲ ಒಂದು ಕಡೆ ಈ ಒಂದು ಸಿನಿಮಾದ ಒಂದು ಕಥೆ ಹೇಳಿದಂಥ ಸಂದರ್ಭ ನಿರ್ದೇಶಕರು ಮೊದಲನೇದಾಗಿ ಯಾವ ರೀತಿ ಒಂದು ಫೀಲ್ ಆಗಿತ್ತು ಸರ್ ತಮಗೆ ಅಂತ ಈ ಒಂದು ಚಿತ್ರವನ್ನು ಮಾಡಬೇಕು ಅಂತ? ಕತೆನ ಡಿಸ್ಕಸ್ ಮಾಡ್ಕೊಂಡೇ ಮಾಡಿದ್ದು. ಅದರಿಂದ ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನೇನು ಆಗ್ತಾಯಿದೆ, ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಮತ್ತು ಪ್ರತಿಯೊಂದು ಸೀನಲ್ಲಿ ಏನೇನು ಆಗ್ತಾಯಿದೆ ಅನ್ನೋದು ನಮಗೆ ಚೆನ್ನಾಗಿ ಅರಿವಿತ್ತು, ಚೆನ್ನಾಗಿ ಗೊತ್ತಿತ್ತು. ಸೊ ಅದನ್ನು ಕರೆಕ್ಟಾಗಿ ಹೆಜ್ಜೆ ಇಟ್ಕೊಂಡು ಹೋಗಿದ್ದೀವಿ ನಾವು. ಸರ್, ಇನ್ನೊಂದೇನಂತಂದರೆ ಈ ಸಿನಿಮಾದಲ್ಲಿ ಹೆಸರುಗಳಿರ್ಬೋದು ಮತ್ತು ಒಂದಷ್ಟು ಏನು ಚಿತ್ರೀಕರಣ ಮಾಡಿರ್ತಕ್ಕಂಥ ಸ್ಥಳ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಹೋಲುವಂಥ ರೀತಿಯಲ್ಲಿ ಕಾಣಿಸ್ತಾ ಇರೋದಂಥದ್ದು. ಅಂದರೆ ತಮಗೆ ಮುಂಚೆನೇ ಗೊತ್ತಿತ್ತು ಇದೇ ರೀತಿ ಹೋಗುತ್ತೆ ಸ್ಕ್ರೀನ್ ಪ್ಲೇ ಮತ್ತು ಇದೇ ರೀತಿಯಾಗಿ ಒಂದು ಎಲ್ಲ ಶೂಟ್ ಆಗುತ್ತೆ, ಇದೇ ಒಂದು ಲೊಕೇಶನ್ ಶೂಟ್ ಆಗುತ್ತೆ ಅಂತ? 100% ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಮಗೆ ಗೊತ್ತಿತ್ತು ಯಾವ ರೀತಿ ಬರುತ್ತೆ ಸಿನಿಮಾ ಅನ್ನೋದು. ನೀವು ಇವಾಗ ಏನಕ್ಕೆ ಅದನ್ನು ಕಂಪೇರ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ, ಬಾಸ್ ಅನ್ನೋ ಒಂದು ಟೈಟಲ್ ಇದೆ ಗೊತ್ತಾ? ಆ ಟೈಟಲ್ಲು ನಿಮ್ಮ ತಲೆಗೆ ಹೋಗ್ಬಿಟ್ಟಿರುತ್ತೆ. ಇವಾಗ ಬಾಸ್ ಅಂತ ಕೇಳಿದ ತಕ್ಷಣ ಅದೇ ಟೈಟಲ್ ಅನ್ನೋ ತಲೆಗೆ ಹೋಗ್ಬಿಟ್ಟಿರುತ್ತೆ. ನೀವು ಏನೇ ನೋಡಿದ್ರು, ಏನೇ ಮಾಡಿದ್ರು, ಏನೇ ಟೀಸರಲ್ಲಿ ನೋಡಿದ್ರು ಅದಕ್ಕೆ ನೀವೇ ರಿಲೇಟ್ ಮಾಡ್ಕೊಂಡ್ಬಿಡ್ತೀರಾ. ನಾವೇನೇ ಹೇಳೋದು ಬೇಡ, ಟೈಟಲ್ ಬೇರೆ ಇದ್ದಿದ್ರೆ ನೀವು ರಿಲೇಟ್ ಮಾಡ್ಕೋತಾ ಇರಲಿಲ್ಲ ಅದನ್ನು. ಅದಕ್ಕೆ ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಷ್ಟೇ. ಅದು ಕೋಇನ್ಸಿಡೆಂಟ್ಲಿ ಅದು ಹಂಗೆ ಆಗ್ತಾ ಇದೆ. ಅದು ಹ್ಯೂಮನ್ ಸೈಕಾಲಜಿ. ನಾವು ಏನೇ ಮಾಡಬೇಕಾದ್ರೂ ಅದಕ್ಕೊಂದು ಸಂಬಂಧಪಟ್ಟಿದ್ದು ಏನಾದರೂ ಇದ್ದರೆ ಅದಕ್ಕೆ ನಾವು ಕನೆಕ್ಟ್ ಆಗೋಗ್ಬಿಡ್ತೀವಿ ಆಟೋಮೆಟಿಕಲಿ. ಸರ್, ಪ್ರಮುಖವಾಗಿ ನೀವು ಹೇಳಿದ್ರಿ ಈಗ ಏನೋ ಬಾಸ್ ಅಂತ ಹೇಳಿದ್ರೆ ಸರ್, ಅದಲ್ಲ ಸಿನಿಮಾದ ಒಂದಷ್ಟು ಡೈಲಾಗ್ ಇರ್ಬೋದು, ಗರ್ಭಿಣಿ ಅಂತಕ್ಕಂಥದ್ದು, ತಮ್ಮ ತಂದೆ ವಯಸ್ಸಾಗಿದೆ ಅಂತಕ್ಕಂಥ, ಮತ್ತು ಒಂದಷ್ಟು ಒಂದು ಶವ ಸಿಕ್ಕಂಥ ಸ್ಥಳ ಇರ್ಬೋದು, ಜೊತೆಗೆ ಆ ಬಿಸೋಡೋದಕ್ಕೆ ಬಳಸಿದ ವಾಹನ ಇರ್ಬೋದು, ಎಲ್ಲವೂ ಸಹ ಹೋಲಿಕೆ ಆಗುತ್ತೆ. ಕಾಲ್ಪನಿಕವಾಗಲ್ಲ. ಬಾಸ್ ಅಂತಕ್ಕಂಥ ದರ್ಶನ್ ಅವ್ರು ಹಿಂದಿನ ಸಿನಿಮಾ ಮಾಡಿದ್ರು, ಓಕೆ ಒಪ್ಕೊಳ್ತಾರೆ. ಬಟ್ ಇದು ಕಾಲ್ಪನಿಕ ಅಂತಲ್ಲ, ಬಟ್ ಅದರಲ್ಲಿ ಇರ್ತಕ್ಕಂಥ ಏನೋ ಒಂದಷ್ಟು ದೃಶ್ಯಗಳಿರ್ಬೋದು, ಅವೆಲ್ಲ ಕೂಡ ಎಲ್ಲ ಹೋಲಿಕೆ ಆಗ್ತಾ ಇರ್ತಕ್ಕಂಥ. ಹಾಗಾಗಿ ಕೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಮುಂಚೆನೇ ಗೊತ್ತಿತ್ತಾ ಇದೇ ರೀತಿ ಹೋಗುತ್ತೆ ಅಂತ? ಅದೇ ಮ್ಯಾಚ್ ಆಗ್ತಾ ಇರ್ಬೋದು ಸರ್. ನೀವೇ ಹೇಳಿದ್ರಲ್ಲ ಇವಾಗ, ಕೋವಿಡ್ ಇನ್ಸಿಡೆಂಟ್ಲಿ ಮ್ಯಾಚ್ ಆಗ್ತಾ ಇರ್ಬೋದು. ಇಲ್ಲಿ ಬಂದಿರೋಂಥ ಇದು ಸೀನ್ಸ್ಗಳು ಆ ಘಟನೆಗೆ ಮ್ಯಾಚ್ ಆಗ್ತಾ ಇರ್ಬೋದು. ಆದರೆ ಅದೋ ಇಲ್ವೋ ಅಂತ ಅನ್ನೋದು ನೀವು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಸರ್, ಈ ಒಂದು ಚಿತ್ರದಲ್ಲಿ ಅಂದರೆ ಒಂದಷ್ಟು ಕ್ರೈಮ್ ಒಂದು ಆಧರಿಸ್ಕೊಂಡು ಈ ಒಂದು ಚಿತ್ರ ಮಾಡಿರ್ತಕ್ಕಂಥದ್ದು. ಈ ಒಂದು ಚಿತ್ರದ ಎಷ್ಟು ಕ್ರೈಮ್ ಆಗಿದೆ ಅಂತ? ಅಲ್ಲ, ಅದನ್ನೆಲ್ಲ ನಾನು ಇವಾಗಲೇ ಹೇಳ್ಬಿಟ್ರೆ ಸಿನಿಮಾ ನೋಡೋದಕ್ಕೆ ಏನು ಥ್ರಿಲ್ ಇರೋಲ್ಲ. ಥಿಯೇಟ್ರಲ್ಲಿ ನೋಡಿ. ಸರ್, ಇನ್ನೊಂದೇನಂತಂದರೆ ಈಗಾಗಲೇ ಸಿನಿಮಾ ಎಲ್ಲ ಮುಕ್ತಾಯ ಆಗಿ ಒಂದು ಇವೆಂಟ್ ಕೂಡ ಮಾಡ್ತಾಯಿದ್ರು, ಜೊತೆಗೆ ಟ್ರೈಲರ್ ಕೂಡ ಲಾಂಚ್ ಮಾಡ್ತೀನಿ ಅಂತ ಹೇಳಿದರೆ ಯಾವಾಗ ಮತ್ತು ಸೆನ್ಸರ್ ಯಾವಾಗ ಆಗುತ್ತೆ ಅಂತ ಸರ್? ಸೆನ್ಸರ್ ಎಲ್ಲ ಆಗುತ್ತೆ. ಇನ್ನೊಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡೋವಂಥ ಒಂದು ಪ್ಲ್ಯಾನ್ ಇದೆ. ಅಂದರೆ ನಾವು ಇನ್ನೂ ಡೇಟನ್ನು ಅನೌನ್ಸ್ ಮಾಡ್ಕೊಂಡಿಲ್ಲ. ಬೇರೆ ಎಲ್ಲ ರೆಡಿ ಆಗಿದೆ ಸಿನಿಮಾದು. ಸರ್, ಇನ್ನೊಂದು ಕೊನೆಯದಾಗಿ ಇನ್ನೇನು ಸಿನಿಮಾದ ಸೆನ್ಸರ್ ಎಲ್ಲ ಆಗಿ ಇನ್ನೇನು ರಿಲೀಸ್ ಕೂಡ ತಯಾರಾಗಿದೆ. ಇಲ್ಲೊಂದು ಕಡೆ ಬಾಸ್ ಅಂತ ಟೈಟಲ್ ಬಂದಾಗ ದರ್ಶನ್ ಸರ್ ಅಭಿಮಾನಿಗಳು ಕೂಡ ಖುಷಿ ಪಡ್ತಾರೆ. ಯಾಕಂತಾರೆ ತಮ್ಮ ಅವರು ಚಿತ್ರನಟರ ಒಂದು ಟೈಟಲನ್ನು ಬಳಸ್ಕೊಂಡಿದೆ ಅಂತ. ಸೊ ಆಗಿದ್ದ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಯಾಕಂತಂದರೆ ಇಲ್ಲೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಥಿಯೇಟರ್ಗೆ ಬರಬೇಕಾ ಅಥವಾ ಬೇರೆ ಒಂದು ಮೈಂಡ್ಸೆಟ್ಟಲ್ಲಿ ಥಿಯೇಟರ್ಗೆ ಬರಬೇಕಂತ? ಅಲ್ಲ, ನೀವು ಯಾಕೆ ರೇಣುಕಾಸ್ವಾಮಿ ಅವರು ಕೊಲೆ ಪ್ರಕರಣ ಅಂತ ಅನ್ಕೋತೀರಾ? ದರ್ಶನ್ ಸರ್ ಸಿನಿಮಾ ಫ್ಯಾನ್ಸು ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಸಿನಿಮಾನೂ ಇವಾಗ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮಾಡೇ ಮಾಡ್ತಾರೆ ಅವರು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ತನುಷ್ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್ ನೆಲವೈಗ್ಲು, ಜನತಾ ಟಿವಿ.